ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ಗಳನ್ನು ಕನ್ವರ್ಷನ್ ಮಾಡುವ ವಿಚಾರವಾಗಿ ಕುರಿತು ಜನರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಅಗ್ರಿಕಲ್ಚರ್ ಲ್ಯಾಂಡನ್ನು ನಾನ್ ಅಗ್ರಿಕಲ್ಚರ್ ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಕನ್ವರ್ಷನ್ ಮಾಡುವುದು, ಅಂದರೆ ಏಲಿನೇಟ್ ಮಾಡೋದು ಅಂತಲೂ ಕರೀತಾರೆ, ಏಲಿನೇಷನ್ ಮಾಡಿಸಿದ್ದೀವಿ ಅಂತ ಕರೀತಾರೆ, ಅಥವಾ ಕನ್ವರ್ಷನ್ ಮಾಡಿಸಿದ್ದೀವಿ ಅಂತಲೂ ಕೂಡ, ರೂಪಾಂತರ ಕನ್ವರ್ಷನ್ ಮಾಡಿಸಿದ್ದೀವಿ ಅಂತ ಹೇಳಿ ಕೂಡ ಕರೀತಾರೆ. ಇದು ನೀವು ಲೇಔಟ್ ಮಾಡೋಕ್ಕಾಗಲಿ, ಒಂದು ಅಪಾರ್ಟ್ಮೆಂಟ್ ಮಾಡೋಕ್ಕೆ, ರೆಸಿಡೆನ್ಷಿಯಲ್ಗೆ ಯೂಸ್ ಮಾಡೋದಕ್ಕೆ ಇದು ಕಡ್ಡಾಯ ಆಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಈಗ ಒಂದು ಹೊಸ ನಿಯಮಾವಳಿಯನ್ನು ಜಾರಿಗೆ ತಂದಿದೆ, ಬದಲಾವಣೆಗಳನ್ನು ಕೂಡ ತಂದಿದೆ. ಅದರ ಪ್ರಕಾರ ಈಗ ಸೆಕ್ಷನ್ 95 ಪ್ರಕಾರವಾಗಿ ಈ ಕನ್ವರ್ಷನ್ನು ಕಡ್ಡಾಯ ಇತ್ತು. ಆದರೆ ಈಗ ಅದನ್ನು ಬದಲಾವಣೆ ಮಾಡಿ ಸೆಕ್ಷನ್ 106 ಅಂಡರಲ್ಲಿ ಅದು ಕಡ್ಡಾಯವಲ್ಲ. ಈಗಾಗಲೇ ಅದು ಯೆಲ್ಲೋ ಝೋನಲ್ಲಿದ್ದು, ಯೆಲ್ಲೋ ಝೋನ್ ಅಂತಂದರೆ ಏನು, ರೆಸಿಡೆನ್ಷಿಯಲ್ ಪರ್ಪಸ್ ಅಂತ. ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಗ್ರೀನ್ ಬೆಲ್ಟ್ ಅಂತ, ಗ್ರೀನ್ ಬೆಲ್ಟಲ್ಲಿ ಇಲ್ಲದೆ ಯೆಲ್ಲೋ ಬೆಲ್ಟ್, ಯೆಲ್ಲೋ ಝೋನ್ ವಲಯದಲ್ಲಿ ಅದು ಇದ್ದು, ಅದು ಗ್ರೇಟ್ ಬ್ಯಾಂಗ್ಳೂರ್ ಅಥಾರಿಟಿ ಒಳಗಡೆ ಇದ್ದಿದ್ದೇ ಆದಲ್ಲಿ ಆಗ ಈ ಒಂದು ಸೆಕ್ಷನ್ 95 ಕಂಪ್ಲೈ ಮಾಡುವ ಅವಶ್ಯಕತೆ ಇಲ್ಲ, ಕನ್ವರ್ಷನ್ ಮಾಡಿಸುವ ಅವಶ್ಯಕತೆ ಕೂಡ ಇಲ್ಲ. ನೇರವಾಗಿ ನೀವು ಪ್ಲ್ಯಾನಿಂಗ್ ಅಥಾರಿಟಿಗೆ ನೀವು ಅರ್ಜಿಯನ್ನು ಹಾಕಿ ಅಲ್ಲಿ ನೀವು ಅವರು ಹೇಳಿದಂಥ ಪ್ರಿಸ್ಕ್ರೈಬ್ ಮಾಡಿದಂಥ ಶುಲ್ಕವನ್ನು ಕಟ್ಟಿ ನೀವು ಆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬಹುದು. ಲೇಔಟ್ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ, ಇನ್ನಿತರ ಯಾವುದೇ ಒಂದು ರೆಸಿಡೆನ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡಬಹುದಾಗಿದೆ. ಮೊದಲಾದರೆ ಈ ಕನ್ವರ್ಷನ್ಗೆ ಮೊದಲು DC ಕಚೇರಿಗೆ ಅರ್ಜಿ ಹಾಕಿ, DC ಕಚೇರಿಗಳಿಗೆ ಅಲಿದು, ಮತ್ತು ಅವರು ಕೇಳುವಂಥ ಹಲವಾರು ದಾಖಲೆಗಳನ್ನು ಕೊಟ್ಟರು ಕೂಡ ತಿಂಗಳಾನುಗಟ್ಟಲೆ, ಕೆಲವೊಂದು 6 ತಿಂಗಳು, 1 ವರ್ಷದವರೆಗೂ ಕೂಡ ಒಂದು ಕನ್ವರ್ಷನ್ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೂ ಸಾಕಷ್ಟು ಲಂಚ, ಭ್ರಷ್ಟಾಚಾರ ಎಲ್ಲವೂ ಕೂಡ ಇನ್ವಾಲ್ವ್ ಆಗಿತ್ತು. ಮೊದಲು ಎಷ್ಟೇ ನೀವು ಮಾಡಿದ್ರೂ ಮಿನಿಮಮ್ 3 ತಿಂಗಳಾದರೂ ಕಾಯಬೇಕಾಗಿತ್ತು. ಆದರೆ ಈಗಾಗಲೇ ಗ್ರೀನ್ ಬೆಲ್ಟು, ಗ್ರೀನ್ ಝೋನು ಲಿಫ್ಟ್ ಮಾಡಿ ರೆಸಿಡೆನ್ಷಿಯಲ್ ಝೋನ್ ಅಂತ CDP ಪ್ಲ್ಯಾನ್ ಪ್ರಕಾರವಾಗಿ ಡಿಕ್ಲೇರ್ ಮಾಡಿರುವಂಥ ಏರಿಯಾಗಳಲ್ಲಿ, CDP ಅಂದರೆ ಏನು, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿ, ಯಾವೊಂದು ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಆ ಜಾಗ ಬಂದಿದ್ದೇ ಆದಲ್ಲಿ, ರೆಸಿಡೆನ್ಷಿಯಲ್ ಝೋನ್ ಆಗಿದ್ದೇ ಆದಲ್ಲಿ ಮತ್ತೆ ತಿರ್ಗಾ ಕನ್ವರ್ಷನ್ ಮಾಡಿಸುವ ಅವಶ್ಯಕತೆ ಇಲ್ಲ. ಎರಡೆರಡು ಡಿಪಾರ್ಟ್ಮೆಂಟ್ಗಳಿಗೆ, ಇಲಾಖೆಗೆ ನೀವು ದುಡ್ಡುಗಳನ್ನು ಕಟ್ಟಿಕೊಂಡು ವೆಚ್ಚವನ್ನು ಮಾಡ್ತಾ ಅಲೆಯುವ ಪ್ರಮೇಯವಿಲ್ಲ. ನೇರವಾಗಿ ನೀವು ಪ್ಲ್ಯಾನಿಂಗ್ ಅಥಾರಿಟಿಗೆ ಹೋಗಿ ಪ್ಲ್ಯಾನ್ ಅಪ್ರೂವಲ್ ಮಾಡಿಸ್ಕೊಂಡು ನೀವು ನಿಮ್ಮ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಗಳನ್ನು ಚಾಲ್ತಿ ಮಾಡಬಹುದಾಗಿದೆ. ಇದು ಹಣದ ಒಂದು ಉಳಿತಾಯ ಕೂಡ ಆಗಿದೆ, ಸಮಯದ ಉಳಿತಾಯ ಕೂಡ ಆಗಿದೆ, ಮತ್ತು ವ್ಯವಹಾರ ಮಾಡಲಿಕ್ಕೆ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟನ್ನು ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಆದ್ದರಿಂದ ಇಂತಹ ಒಂದು ಅವಕಾಶವನ್ನು ಸಾರ್ವಜನಿಕರು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ನಿಮ್ಮ ಕಾಮೆಂಟ್ಗಳೇನಾದ್ರು ಇದ್ದರೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.